ಒಂದೋ ದಿನಕ್ಕೆ 3 ಸತಿ ಹಾಕ್ತೆ. ಎಲ್ಲಿ ಹೋಗಿಡ ಅವನ್ನ ಅಲ್ಲಿ ಇಟ್ಟು ಬರ್ತೆ ಆ ಕಡೆ ಕುಡು ನೋಡು. ನಾನಕ ತರ್ಸ ಶನಿವಾರ ಐತೆ ಅದಕ್ಕೆ ಬಿಡ್ತೀನಿ ಇಲ್ಲಿಕಂದ್ರೆ ನಾ ಯಾವ ಸತತ ಬಿಡ್ತೀನಿ. ದುಡ್ಡಿಗೆ 7 ಅಥವಾ 8 ತಾಸು ಇರ್ತಾನಂದ್ರೆ ಅದ್ರಾಗ 4 ತಾಸು ಬರ ಲ್ಯಾಂಡ್ ಪಾರ್ಟ್. ಒಂದು ಕುರಿ ಸಾಕಾಣಿಕೆ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ಬೇಕಾಗಿತ್ತು. ಹೆಂಗೆ ಎತ್ತಿಡ್ತೀವಿ ಅಂತ ತೋರಿಸ್ತೀನಿ. ಹೊಳಿ ಭಾಳ ಬಿಟ್ಟಾಣತ್ನ ಆ್ಯಂಡ್ ಎಷ್ಟು ಜನಕ್ಕೆ ಡೌಟ್ ಇರ್ತೈತಿ. ಮೊದಲು ಹಂಗೂ ಇತ್ತು. ರೊಟ್ಟಿ ಆಮ್ಲೆಟ್ ರೀ ಇದು. ವೆಜಿಟೇಬಲ್ ಸಲಾಡ್ ರೀ ಅದು, ಫ್ರೂಟ್ ಸಲಾಡ್ ಅಲ್ಲ. ಇದು ಮೊಸರ, ಇದು ಹಾಲ, ಇದು ನುಚ್ಚ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಾಗ ನಾವು ಒಂದು ಚಾಲೆಂಜ್ ತೊಗೊಂಡಿವಿ ರೀ. ಏನು ಚಾಲೆಂಜ್ ಅಂದ್ರೆ ವಿಡಿಯೋ ಎಂಡ್ ಮಟ್ಟನು ಬಳಸಲಾರ ಮಾತಾಡ್ಬೇಕು ಅಂತಂದು ಈ ವ್ಲಾಗ್ ಮಾಡತ್ತೀನಿ. ಆ್ಯಂಡ್ ಈ ವ್ಲಾಗ್ದಾಗ ಯಾವುದೇ ಥರ ರೀ ಅಂತ ಯೂಸ್ ಮಾಡೋಂಗಿಲ್ಲ. ಆ್ಯಂಡ್ ಇದಕ್ಕಿಂತ ಮೊದಲಿನ ವಿಡಿಯೋದು ಹೇಳಿದೆ ದ್ಯಾಟ್ ಒಂದು ದಿನ ಮಾಡಿ ನೋಡ್ಬೇಕು, ಇನ್ ಕೇಸ್ ಅದು ಚಲೋ ಅನ್ಸರ್ ನೆಕ್ಸ್ಟ್ ಟೈಮ್ ಅಂತ ಹಂಗೆ ಮಾಡ್ಬೇಕಂತಂದು. ಈ ವಿಡಿಯೋದಾಗ ರೀ ಅಂತ ಯೂಸ್ ಮಾಡಂಗಿಲ್ಲ. ನಾನು ಬೇಸಿಕಲಿ ಉತ್ತರ ಕರ್ನಾಟಕದವರಾಗಿ ರೀ SLR ಮಾತಾಡ್ಕೊಂಡು ಸ್ವಲ್ಪ ರೂಡ್ ಅನಿಸ್ಬೋದು, ಮಾತುಗಳು ಸ್ವಲ್ಪ ಕಾಂಟ್ಯಾಕ್ಟ್ಸಲ್ಲಿ ಬರ್ತಾವಲ್ರಿ. ಮತ್ತೆ ರೀ ಅಂತ ನೋಡ್ರಿ ಹಿಂಗಾಕ ಮೇ ನಾಟ್ ಬಿ ಏನೇ ಇದ್ರು ಕಮೆಂಟ್ ಬಾಕ್ಸ್ನ ತಿಳಿಸ್ರಿ. ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಆ್ಯಂಡ್ ಈಗ ಏನು ಮಾಡೋದಂದ್ರೆ ಇಲ್ಲಿ ನೀರು ಹಚ್ಚಾಕೈತಿ. ಈ ನೀರು ಹಚ್ಚಿ ಹೊಳ್ಳೆ ಟಮಾಟೆ ಎಣ್ಣೆ ಹೊಡ್ಯಾಕೆ ಹೋಗ್ಬೇಕು ಆ ಕಡೆ ಹೊಲಕ್ಕೆ ಕಾಕಂಗೆ ಕರ್ಕೊಂಡು. ಆ್ಯಂಡ್ ನೆಕ್ಸ್ಟ್ ಅದಾದ್ಮೇಲೆ ಏನೈತಿ ಏನಿಲ್ಲ ತೋರಿಸ್ತಾ ಕಿನ್ ನೋಡ್ಕೊತೀರಿ. ಆ್ಯಂಡ್ ಲೆಟ್ಸ್ ಗೋ. ಆ್ಯಂಡ್ ಮಾಡೋ ರಗಡಗೈತಿ. ಬಿಸಿಲು ಎಲ್ಲೆಲ್ಲಿ ಕಾಣವಲ್ದು. ಮಳೆ ಹಾಕತ್ತಂದ್ರೆ ಮಳೆನೂ ಆಗವಲ್ದು. ಕಬ್ಬಿಗೆ ನೀರು ಉಣಿಸೋದು ತಪ್ಪವಲ್ದು. ಕಬ್ಬಿಗೆ ನಮ್ಮನೆ ಒಣಗಿಬಿಟ್ಟವ್ರಿ ಇವು. ನೀರು ಉಣಿಸ್ಬೇಕಂದ್ರೆ ಕರೆಂಟನ್ನು ಚಲೋ ತಂದ್ಕೊಡಂಗಿಲ್ಲ. ದಿವಸಕ್ಕೆ 7 ಅಥವಾ 8 ತಾಸು ಇರ್ತಾನಂದ್ರೆ ಅದ್ರಾಗ 4 ತಾಸು ಬರೋ ಲ್ಯಾಂಡ್ ಪಾರ್ಟ್ ಲೋಡ್ ಸೆಟ್ಟಿಂಗ ಅದನ್ನ ಹೇಳ್ಬಿಡ್ತಾರೆ. ಸೊ ಹಿಂಗಾಗಿ ಭಾಳ ತಪ್ಪಾತ್ಬಿಟ್ಟೈತಿ. ಇರಲಿ ಹೆಂಗಿದ್ದಂಗೆ ಅಂತ ನೀರು ಬಿಟ್ಟತ್ರಿ. ಈಗ ಇಲ್ಲಿ ನೋಡ್ರಿ ಕೋಳಿ ಓಡ್ ಆ ಕೋಳಿ ಮಣ್ಣಿ ಬೇರೆ ನಾಯಿಗೆ ಹೋಗ್ಬಂತ ಹಿಡಿದು ಹೋಗ್ಬಿಟ್ಟವ್ರಿ. ಎಲ್ಲ ಸ್ಕಿನ್ ಔಟ್ ಮಾಡಿದ್ದು, ಆದ್ರೂ ಸ್ವಲ್ಪ ಅರ್ಶನ ಹಚ್ಚಿ ಉಳ್ದತಿ. ಮತ್ತೆ ರೀಯೂಸ್ ಮಾಡಿದ್ನಲ್ಲ ಅಣ್ಣ. ನಾವು ನೋಡ ನಾಡಿ ಹೊಡಿ ಬಿಟ್ಟಾರ ಮುಂದೆ ಗಪ್ಪವ ಇಲ್ಲಿ ಟ್ಯಾಕ್ಟರ್ ಕರ್ಕೊಂಡ್ ಬರ್ತಾವ ಈ ಕಡೆ ಡೇ ಅನ್ನೋದು. ಕುರಿ ಎಲ್ಲ ಒಳಗೆ ಹಾಕೋದು ಅಂತ ಇಲ್ಲಿ ಐತಿಲ್ಲ. ಇದು ಗೊಂಜಾಳನ್ನ ಸುಡ್ದಿರ್ತೀವಿ ರೀ ಮರಿಗಳಿಗೆ ಅಂತಂದು. ಆ್ಯಂಡ್ ಮರಿಗಳಿಗೆ ಹಾಕ್ಬೇಕು. ಇಲ್ಲಿ ಇವಕ್ಕೆ ಕಣಿಕೆ ಹಾಕ್ಬಿಟ್ಟತ್ರಿ. ಕಣಿಕೆ ಇವು ಮೇಯ್ತಿರ್ತಾವ. ಹೆಚ್ಚ ಕಡೆ ಅವಕ್ಕೆ ಮರಿಗಳಿಗೆ ಇದನ್ನ ಹಾಕೋದು. ಆ್ಯಂಡ್ ಈಗ ಅದು ಮರಿಗಳಿಗೆ ಕಾಳು ಹಾಕೋದತ್ತ ಎಲ್ಲ ಆಯ್ತು. ಈಗ ಏನ್ ಮಾಡ್ಬೇಕಂದ್ರೆ ಇವತ್ತು ಬೇಸಿಕಲಿ ಈ ವ್ಲಾಗ್ ಅಲ್ದ ಇನ್ನ 2 ವಿಡಿಯೋ ಶೂಟ್ ಮಾಡೋದು. ರೀಲ್ ಅಲ್ರಿ, ದೊಡ್ಡ ವಿಡಿಯೋ ಶೂಟ್ ಮಾಡೋದು. ರೀಲ್ ಏನ್ರಿ ಈವ್ನಿಂಗ್ ಆದ್ರೆ ಅದನ್ನೊಂದು ಮಾಡ್ಬೇಕು. ಆ್ಯಂಡ್ ಈಗ ಮೊದಲ ಒಂದು ಡೆಡಿಕೇಟೆಡ್ ಆಗಿ ಪ್ಲಾಂಟೆಕ್ಸ್ ಅನ್ನೋ ಒಂದು ಆ್ಯಪ್ ಐತಿ, ಅದ್ರ ಬಗ್ಗೆ ರಿವ್ಯೂ ಕೊಡ್ಬೇಕು. ಇದೇನು ಪ್ರಮೋಷನ್ ಅಲ್ಲ, ಬಟ್ ಮೇ ಬಿ ರೈತರಿಗೆ ಹೆಲ್ಪ್ ಆಗುತ್ತೋ ಇಲ್ಲೋ ಅದನ್ನೆಲ್ಲ ಟೆಸ್ಟ್ ಮಾಡ್ಬೇಕು. ಅದು ಕರೆಕ್ಟಾಗಿ ವರ್ಕ್ ಆಗುತ್ತಿಲ್ಲ ಸುಮ್ಮ ಅದೇನೋ ಅಸ್ಯೂಮ್ಷನ್ ಪ್ರಕಾರ ಯಾವ್ದಾವ್ದಾರ ರಿಸಲ್ಟ್ ಕೊಟ್ಟರೆ ಚಲೋ ಇರಂಗಿಲ್ಲಲ್ರಿ. ಸೊ ಅದ್ರ ಸಂಬಂಧ ಅದೊಂದು ಪ್ಲಾಂಟೆಕ್ಸ್ ಆ್ಯಪ್ ರಿವ್ಯೂ ಮಾಡಿ ರೈತರಿಗೆ ಏನಾರ ಹೆಲ್ಪ್ ಆರ ಸಜೆಸ್ಟ್ ಮಾಡ್ಬೇಕು ಅನ್ನೋದು ಐತಿ. ಯಾವ ಥರ ಪ್ರಮೋಷನ್ ಅಂತ ಅಲ್ಲ, ಪ್ರಮೋಷನ್ ಕೊಡೋಷ್ಟು ಬೆಳೆದಿಲ್ಲ ಸತ್ಯಕ್ಕೆ. ಕುರಿ ಸಾಕಾಣಿಕೆ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ಬೇಕಾಗಿತ್ತು, ಅದನ್ನ ಮಾಡಕ್ ಹೊಂಟೀನಿ. ಆ್ಯಂಡ್ ಭಾಳ ವರ್ಷ ಆಗಿತ್ತು ಅದನ್ನ ನಾ ಅನ್ಕೋಕತ್ತಿ. ಯಾವಾಗ ನಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಒಂದು 4-5 ವಿಡಿಯೋಕ್ಕೆ ನನಗೆ ಅಂದ್ರೆ ಪರಿಚಯ ಇದ್ದವ್ರು ಸ್ವಲ್ಪ ರೆಕಮೆಂಡೇಶನ್ ಕೊಟ್ಟಿದ್ರು. ಅವಾಗ ರೆಕಮೆಂಡ್ ಮಾಡಿದ್ರು ಅಂದ್ರೆ ಕುರಿ ಸಾಕಾಣಿಕೆ ಬಗ್ಗೆ ವಿಡಿಯೋ ಮಾಡಪ್ಪ ಚಲೋ ಐತಿ, ಎಲ್ಲರೂ ಮಾಡೋಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಂದ್ರು ಏನಿದ್ದು ರಿಯಾಲಿಟಿ ಹೇಳಂತಂದು. ಅದು ಇಷ್ಟು ವರ್ಷ ತಗೋತ್ತೆ ನಡಿಲ್ಲ ಕುರಿ. ಸೊ ಅದ್ರ ಶೂಟ್ ಮಾಡ್ಬೇಕು. ಆ್ಯಂಡ್ ಇದು ಜುಗಾಡ್ ಮಾಡಿ ಏನು ಮಾಡಿ ಹಾಕ್ಯಂಡು ಆ್ಯಂಡ್ ಬರ್ರಿ ಅದನ್ನ ಶೂಟ್ ಮುಗಿಸ್ಕೊಂಡು ನೋಡು ನೆಕ್ಸ್ಟ್ ಏನಿತ್ತು. ನಮಸ್ಕಾರ ಕರ್ನಾಟಕ. ಅಯ್ಯಪ್ಪ ವಿಡಿಯೋ ಸ್ಟಾರ್ಟ್ ಮಾಡಿ ಈಗ ಮಳೆ ಬಂತಲ್ಲ ಮರ ಕ್ಯಾಮ್ರಾ ಹೋಗೋಕತ್ತೀನಿ. ಈಗ ಜಸ್ಟ್ ಕುರಿದು ವಿಡಿಯೋ ಮುಗೀತ್ರಿ. ಕುರಿ ವಿಡಿಯೋ ಮುಗೀತ. ಆ್ಯಂಡ್ ನಮ್ಮ ಏನಂತಾರಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಪ್ಯಾಕಪ್ ಮಾಡಿದ್ವಿ. ಸೊ ಪ್ಲ್ಯಾನಿನಲ್ಲಿ ಬದಲಾವಣೆ ಆ್ಯಸ್ ಯೂಶುವಲ್. ಸೊ ಈಗ ಇದಕ್ಕೆ ಹೋಗ್ಬೇಕಂತ ಎಲ್ಲಿ ಅಂದ್ರೆ ಹೊಳಿ ಭಾಳ ಬರತ್ತೈತಿ ರೀ. ಗಾಳಿ ಭಾಳ ಬಿಟ್ಟತ್ತಲ್ಲ. ಸೊ ಹೊಳಿ ಭಾಳ ಬರತ್ತಿ. ಅದ್ರ ಸಂಬಂಧ ಒಟ್ಟು ಮೋಟ್ರ್ ಕಿತ್ತಿ ಮ್ಯಾಗ ಇಡ್ಬೇಕು. ಈ ಹೊಳದಂಡಿಗೆ ಹೋಗ್ಬೇಕು ಈಗ. ಆ್ಯಂಡ್ ನೋಡೋಣ ಬರ್ರಿ ಅಲ್ಲಿ ಹೋಗಿ ಏನಾಗುತ್ತೆ ಏನಿಲ್ಲ ತೋರಿಸ್ತೀನಿ ನಿಮಗೆ. ಮೋಟ್ರ್ ಹೆಂಗೆ ಎತ್ತಿಡ್ತೀವಿ ಅಂತ ತೋರಿಸ್ತೀನಿ. ಆ್ಯಂಡ್ ಇವತ್ತಿನ 2-3 ವಿಡಿಯೋ ಶೂಟ್ ಮಾಡೋದಿತ್ತು, ಬಟ್ ಆಗುತ್ತಿಲ್ಲ. ನೋಡೋಣ. ನಾವು ಬಂದಿನ 2 ನಿಮಿಷ ಆಗಿಲ್ಲ ಏನು ಅದೇ ಗಾಡಿ ಮ್ಯಾಗ ತರೋದು. ಮತ್ತು ಅಲ್ಲಿಂದ ಏನು ತೊಗೊಂಡಿರ್ತೀವಿ. ಅಲ್ಲಿ ಹೊಂಟೆ ಕೇಬಲ್ ಹಾಕಿವ್ರಿ. ಈಗ ಅಲ್ಲಿ ಬೋರ್ ಐತೆ ಅಲ್ಲಿಂದ, ಸಾರಿ ಮೋಟ್ರ್ ಅಲ್ಲಿಂದ ತೊಗೊಂಡ್ರಿ ಇಲ್ಲಿಗೆ. ಹೊಳಿ ಭಾಳ ಬಿಟ್ಟಾಣತ್ನ ಬಟ್ ನಿನ್ನೆ ಬಿಡಣೆ ಒಟ್ಟು ಈಗ. ಸೊ ಈಗ ಇದೊಂದು ಪೈಪ್ ರೀ. ಇದನ್ನ ಏನು ಮಾಡ್ತೈತಿ, ಇದು ಇಲ್ಲಿಂದ ಲಿಫ್ಟ್ ಮಾಡ್ತೈತಿ ಮ್ಯಾಗಿನ ಇದಕ್ಕೆ. ಸೊ ಅದೊಂದು ಫುಟ್ಬಾಲ್ ಗಿಡಿಗೆ ತಂದೀವಿ. ಈಗೇನು ತರಬೇಕು, ಡಬ್ಬಿ ವಯರ ಮತ್ತು ಮೋಟ್ರ್ ತರಬೇಕು. ಮೋಟ್ರ್ ತರಕ್ಕೆ ಹೊತ್ಕೊಂಬರ್ದಂತ ಆಗಲ್ಲ ರೀ, ಯಾಕಂದ್ರೆ ಅಲ್ಲಿಂದ ಇಲ್ಲಿ ಮಟ್ಟ ಐತಿ. 300 ಮೀಟ್ರ್ ಐತಿ. ಇಟ್ಟು ಹೊತ್ಕೊಂಬರ್ಕ
ಇದೊಂದು ಡಬ್ಬಿ ಎರಡು ಒಯ್ಬೇಕು ಕಡಿಮೆ ತಂದಿರೋದು ಈ ಪೈಪ್ ಆತು ಡಬ್ಬಿ ವಯರ್ ಆತು ಆ್ಯಂಡ್ ಇದನ್ನೊಂದು ತೊಗೊಂಡ್ವಿ ಗಾಡಿ ತೊಗೊಂಡಿದ್ವಿ ಆ್ಯಂಡ್ ಎಷ್ಟು ಜನಕ್ಕೆ ಡೌಟ್ ಇರ್ತೈತಿ ಮೊದಲು ಹಂಗೂ ಇತ್ತು ಈ ನೀರು ಹೆಂಗೆ ಜಗದದಪ್ಪ ಇದು ಅಂತಂದು ಇಲ್ಲೊಂದು ಒಳಗೆ ಸಾಂದ್ ಇದು ಐತೆ ಕಾಣದೊಳಗೆ ಅಲ್ಲಿ ಐತ್ಲ ಸೊ ಅದು ತಿರುಗ್ತೈತಿ ಅದು ತಿರುಗೋದ್ರಿಂದ ಆ ನಮ್ಮನೆ ನೀರು ಹೋಗಿದ್ದೈತಿ ಬರೀ ಎಷ್ಟೋ ಸಾಂದ್ರ ಇರ್ತದೆ ಅದು ಒಂದು ಬಳ್ಳು ಕೊಂಡ್ರಂಗಿಲ್ಲ ಅದ್ರಾಗ ಆ ಸಾಂದ್ರ ಇರ್ತೈತಿ ಇದು ಒಂದು 30 ಕಾರಂಜಿ ನೀರು ಹೋಗಿದ್ದೈತಿ ಇನ್ ಕೇಸ್ ಇಷ್ಟು ದೊಡ್ಡದೇನ್ರಿ ಇದ್ರೆ ಎಷ್ಟು ನೀರಿಗೆ ಬಾಡುತ್ತೆ ಎಲ್ಲ ಹೊಳೆ ಹಾಕೋ ಅವಸರ ಐತ್ರಿ ನಿನ್ನೆ ಅಲ್ಲಿಗಿತ್ತಂತ ಇವತ್ತು ಒಂದೇ ದಿನಕ್ಕೆ ಇಲ್ಲಿ ಮಠ ಬಂದೈತಿ ಎಲ್ಲ ಆತ್ರಿ ಈಗ ಅಲ್ಲಿಂದ ಲೈನ್ ಜೋಡಿಸ್ಕೊಂಡು ಬಂದ್ವಿ ಡಬ್ಬಿ ಇಲ್ಲಿಟ್ಟಿವಿ ಅವಕ್ಕೆ ಯಾರೋ ಜೋಡಿಸಿದಂತ ಈ ಪುಟೊಳಗಡೆ ನೀರು ತುಂಬಿಸಿ ಭಾಳ ಜೋಡಿಸಿ ಈಗ ಕರೆಂಟ್ ಬಂದು ನನಗೆ ಹೋಗ್ಬೇಕು ಮತ್ತೆ ಹೋಗಿ ಅಲ್ಲಿ ಏನು ಕೆಲಸ ಏನು ನೋಡೋಣ ಈಗಂತ ಇಲ್ಲಿ ಕೆಲಸ ಅದು ಮೋಟ್ರೆಲ್ಲ ಚಲೋ ಮಾಡ್ಕೊಂಡು ವಾಪಸ್ ಬಂದೆ ನಾವು ಈಗ ಕಾರ್ಯಕ್ರಮ ಏನಂದ್ರೆ ಇಲ್ಲಿ ಅಲ್ರಿ ಉಳ್ಳಿಗಡ್ಡೆ ಪ್ಯಾಕೆಟ್ ಆ್ಯಂಡ್ ಈಗ ಉಳ್ಳಿಗಡ್ಡೆ ಬಿತ್ತಿಸ್ಬೇಕು ನಾವು ಈಗ ಕೊರಿಗೆ ಬಿತ್ತಾಗ ಬರೋದೈತಿ ಬಿತ್ತಿಸ್ಕೋಬೇಕು ಉಳ್ಳಿಗಡ್ಡೆ ಅಷ್ಟು ಒಂದು 2 ಎಕರೆ ಆಗುತ್ತೆ ಬರ್ರಿ ಮತ್ತು ಡ್ರೆಸ್ ಚೇಂಜ್ ಮಾಡಿದ್ವಿ ಯಾಕಂದ್ರೆ ಒಂದು ರೀಲ್ ಶೂಟ್ ಮಾಡತ್ತಿದ್ದು ಅರಸು ಒಂದು ಈಗ ಏನು ಮಾಡ್ಬೇಕಂದ್ರೆ ಕುರಿಗಳಿಗೆ ಒಟ್ಟು ಹೊಟ್ಟು ಹಾಕ್ಬೇಕ್ರಿ ಹೊಟ್ಟು ಹಾಕಿ ಆ್ಯಸ್ ಯೂಶುವಲ್ ನಮ್ಮ ಬೆಳಗ್ಗೆ ಹೇಳ್ದಂಗೆ ನಚ್ ಕಡೆ ಹಾಕ್ಕೊಂಡು ಹೊಟ್ಟು ಹಾಕಿ ವಾಪಸ್ ಇಲ್ಲೇ ಹಾಕುತ್ತೆ ಟೈಮ್ ಬಂದು 4:15 ಆಗೈತಿ ಬಿತ್ತಾಕ ಕೂರಿ ಒಂದು ಬರ್ತದ ಅಂದ್ರೆ ಇನ್ನೂ ಬರೋಲ್ರು ಇಲ್ಲಿ ಮಾಡಿ ನೋಡ್ರಿ ಯಾನ್ ಮನೆಗೆ ಈ ನೋಡಿ ಮಾಡಾಗಿ ಮಳೆ ಬಂತಂದ್ರೆ ಎಷ್ಟೊತ್ತಿ ಬಿತ್ತಬೇಕತ್ತಿ ಇವತ್ತು ಬಿತ್ತಿದ್ಬಿಟ್ಟು ಒಂದು ಜರ ಕಡ್ತು ಮಳೆ ಆತಂದ್ರೆ ಮತ್ತೊಂದು 4-5 ದಿನ ಬಿತ್ತದಾಗಲ್ಲ ಸೊ ಜಲ್ದಿ ಬಾ ಅಂತ ಹಂಗೆ ಹೇಳ್ತಿ ಬಟ್ ಅವ್ನು ಬರೋಲ್ಲ ನೋಡೋಣ ಅಲ್ಲಿಂದ ಕುರಿ ನಚ್ಕಡೆ ಹಾಕೋಬೇಕ ನಾನು ಬಾರಿ ನನ್ನಲ್ಲಿ ಇದಲ್ಲ ಏನಾಯ್ತು ಅಂದ್ರೆ ಸೊ ಬೇಸಿಕಲಿ ಏನಾಗೈತ್ರಿ ಈಗ ನೀರು ಬಿಟ್ಬಿಡೋಣ ಭಾಳ ಕೆಟ್ಟಬಿಡುತ್ತೆ ನಿನ್ನ ಒಂದ ದಿನಕ್ಕೆ ಪಸಂದ್ ಒಂದು ಅರ್ಧ ಕಿಲೋಮೀಟರ್ ಮ್ಯಾಗ ಬಂತ ಹೊಳಿ ಭಾಳ ಬಿಟ್ಟ ನಿನ್ನೆ ನೀರು ಅದ್ರ ಸಂಬಂಧ ಇವತ್ತು ಮೋಟರ್ ಕಿತ್ತಿಡು ಆತ ಇವತ್ತು ಕಿತ್ತಿ ಬರ್ರಿ ಇವತ್ತಿನ ಪೂರ್ತಿ ಕಷ್ಟ ಆಗ್ತದ ನಾಳೆ ಹೊಳೆ ಕಿತ್ತಿಡ್ಬೇಕ್ರಿ ಯಾಕಂದ್ರೆ ಭಾಳ ಬಂದ್ಬಿಡತ್ತ ಹೊಳಿ ಇವತ್ತು ಎಲ್ಲಿ ಇಟ್ಟಿರ್ತೀವಲ್ಲ ನಾಳೆ ಅಲ್ಲಿ ನಾಳೆ ಅಷ್ಟೊತ್ತು ಇವತ್ತು ಎಲ್ಲಿ ಇಟ್ಟಿರ್ತೀವಲ್ಲ ನಾಳೆ ಅಲ್ಲಿ ಬಿಡ ಹಾ ಬಿಡ ಕುರಿ ಬಿಡ್ಲ ಹಾ ನಮ್ಮ ರೀಲ್ ಕೊರಿಯೋಗ್ರಫಿ ಬಂತ ಎಡಿಟಿಂಗ್ ಬಂತ ಡೈರೆಕ್ಷನ್ ಬಂತ ಪ್ರತಿಯೊಂದು ಸೀಸನ್ ಅವನ ಮಾಡ್ತಾನ ಇವತ್ತು ಓಡಾಡ್ತಿ ಗೊತ್ತೈತಿ ಬಟ್ ಒಂದ ಬಂದು ನೋಡ್ತಾವ ಹಸ್ಬರಿಕಿತ್ತ ಇದ ಬಾರಿ ನೋಡಿ ಸರ್ ಹೌದು ಆಗ್ಲಿ ತಗೋತಲ್ಲ ಅದಕ್ಕೆ ಅದ್ರಲ್ಲೇ ಹೊಡಿಬಿಡು ಒಟ್ಟು ಹಿಂದೆ ನಿಂದ ಪರಜ ಇದ್ರಲ್ಲಿ ಇಲ್ಲ ಸುಮ್ಮ ಅದ್ರ ಎಲ್ಲ ಹುಡುಗಿತ್ತಂದ್ರೆ ವಿಜಯಪುರಕ್ಕೆ ಹೋಗಿದ್ರು ಅಪ್ಪಾರ ಬೋರ್ವಾಗ ಕೋಲಾರದಾಗ ಪದ್ಧತಿ ಮೀನಾ ತರಬೇಕಂತ ಹೇಳಿದ್ದೆ ಬಟ್ ಅವ್ರು ಮೊಸರು ತಂದುಬಿಟ್ರು ಮೊಸರು ಭಾರಿ ಸಿಗುತ್ತೆ ಇಲ್ಲಿ ಕೋಲಾರದಾಗ ಮೊಸರು ಒಂದು ಬಿಟ್ರೆ ಟೇಕ್ ದಿಸ್ ಐ ಟುಕ್ ಮೊಸರು ಒಂದು ಮೀನಾ ಒಂದು ಭಾರಿ ಕೊಡ್ತಾನೆ ಇನ್ ಕೇಸ್ ಕೋಲಾರಕ್ಕೆ ಹೋದಾಗ ನಿಮಗೆ ಮೀನಾ ಎಲ್ಲಿ ತಿನ್ಬೇಕಂತ ಹೇಳ್ತೀನಿ ಇನ್ ಕೇಸ್ ನಾವು ಹೋಗಿ ವಿಡಿಯೋ ಮಾಡಿದೆ ಅಂದ್ರೆ ಯಾವ ಅಂಗಡಿ ತಿನ್ಬೇಕಂತಂದು ಮೊಸರು ಮಾತ್ರ ಎಲ್ಲರ ತೋರಿ ಅಲ್ಟಿಮೇಟ್ ಇರ್ತೈತೆ ಅಲ್ಲಿ ಇದನ್ನ ಹೆಂಗೆ ಮಾಡ್ತಾರೆ ಅಂದ್ರೆ ಇದ್ರಾಗ ಹೆಪ್ಪು ಹಚ್ಚಿಬಿಟ್ಟಿರ್ತಾರೆ ಅಲ್ಲಿದ್ದಾಗ ಹೋಟೆಲ್ದಾಗ ನೋಡ್ರಿ ನೀವು ಅಲ್ಲಿ ಹೋಟೆಲ್ದಾಗ ಸದ್ಯಕ್ಕೆ ಇಟ್ಟಿಟ ಬಟ್ಲಿದ್ರು ಆ ಬಟ್ಟಲ್ದಾಗ ಹೆಪ್ಪು ಹಚ್ಚಿಬಿಟ್ಟಿರ್ತಾರೆ ಅದೇ ಕ್ರಿಯೇಟಿವಿಟಿಯಲ್ಲಿ ಅದೇ ಫೇಮಸ್ ಅಲ್ಲಿ ನೋಡ್ರಿ ಅಡಿಗಾಡಿದಾಗಿತ್ತು ಸಂಜೆ ಗಾಡಿ ಕೆನಿ ಉದುರೇ ಬಿಟ್ಟೈತಿ ಸಕ್ಕರೆ ಹಾಕ್ಲಿದ್ರಾಗ ಹಾಕಿ ಸಕ್ಕರೆ ಇಲ್ಲ ಅವ್ರು ತಿನ್ನಂಗಿಲ್ಲ ಈ ಡಯಟ್ ಏನು ಬ್ಯಾ ಅಲ್ಲ ಸರ್ ನಮ್ದು ಹಂಗೆ ಅವಾಗ ಯಾಕೋ ನಾನು ಅದನ್ನ ಸ್ಯಾಮ್ಸಂಗ್ ವಿಡಿಯೋದಾಗ ಭಾಳ ನೋಡೋದು ನಾನು ಏನದು ಒಟ್ಟರು ಡಯಟಪ್ಪ ಅವ್ರು ಇಡೀ ಮನೆಯ ಮಂದಿನ ಡಯಟ್ ಅಂತಾರೆ ಹೀಗೆ ನಿಂಗೆ ಆ ಕಡೆ ಹಾಕಿರ್ತೀನಪ್ಪ ಸಂಜು ನಮ್ಮ ಕಡೆ ಕೈ ಹಾಕ್ಬೇಡತ್ತ ನಾವು ಯಾಕಪ್ಪ ನೀ ತಿನ್ನಂಗಿಲ್ಲ ನೀ ದೊಡ್ಡ ಡಯಟ್ ಆಗಲಿ ಪ್ರೋಟೀನ್ ಇರ್ತಾವೆ ಸಂಜು ಮೊಸರೊಳಗೆ ಪ್ರೋಟೀನ್ ಇರ್ತದೆ ನೋಡ್ರಿಪ್ಪ ಏನೇನು ಇರ್ತಾವೆ ಏನೇನಿಲ್ಲ ಹಾಂ ಹಿಂಗೈತೆ ನೋಡ್ರಿ ಭಾಳ ತಾತ್ರಿ ಭಾಳ ಮಣ್ಣಂಗೆ ಅನ್ಸ್ಬಿಟ್ಟಿತ್ತು ತಂದು ಅಲ್ಲೇ ತಿಂದ್ರೆ ಭಾರಿ ಟೇಸ್ಟ್ ಇರ್ತೈತಿ ಇದು ಅಳಿಗಾಡಿ ಸ್ವಲ್ಪ ಇದಾಗ್ಯದ ಸತ್ತಗೆ ಹಂಡಿ ಹುಡುಗಿದ್ದು ಇಬ್ಬರು ಕೂಡಿಸಿ ಈಗ ಹಂಡಿ ಚೆಲ್ಲಿದ ನಾ ಈಗ ಹೊಟ್ಟು ಆಡ್ಬೇಕು ಹೊಟ್ಟಾಡಿ ಅವ ಹೊಟ್ಟು ಹಾಕ್ತಾನೆ ನಾವು ಹೊಟ್ಟು ಹಾಡಿ ನೋಡ್ಕೊತ ನೋಡ್ರಿ ಹಿಯರ್ ಒನ್ ಹೆನ್ ಈಸ್ ದೇರ್ ಗೈಸ್ ಅನ್ನು
ಈಗ ಕೋಳಿ ಹೇಗೆ ಕೋಳಿ ಕಾಣಂಗಿಲ್ಲೇನು ಅಲ್ಲಿ ಇದು ನೋಡ್ರಿ ಪದ್ದಸಿರ ಮುಖ ಸತಿ ಯಾಕೆ ನೋಡ್ಬೇಕಲ್ಲ ಇವು ಎಬ್ಬಸಲ ಮತ್ತನ್ನ ಕಡಿತೈತು ಬೈ ಏನು ಕೋಳಿ ಏನದ ಗಜ್ಜ ನಡಿ ಹಿಡಿದ್ರೆ ಎತ್ತಿಗೆ ಅವನು ಹೊರಗೆ ಹ್ಞೂ ಸತಿ ಹಾಕಿದ್ಲಿ ಸತ್ಯಾಗಿದೆ ಒಂದೋ ದಿನಕ್ಕೆ 3 ಸತಿ ಆಗ್ತೇ ಏನು ತುಂಬ ಅಂತಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಯಾರು ಕೋಳಿ ನೋಡಿಲ್ಲ ಫುಲ್ ಮುಂದಿಂದ್ರ ನೋಡ್ರಿ ಇದ್ರ ಕಣ್ಣು ಹಿಂಗದ ಸರ್ಸು ಇಲ್ಲೊಂದು ಹಿಡ್ಕೊ ವಿಡಿಯೋ ಹಿಡ್ಕೊ ಸ್ಟಾರ್ಟ್ ಐತೆ ಕಾಣಲ್ದಪ್ಪ ಕಾಣಲ್ದ ಸೊ ಗಿಂಬಲ್ ನೋಡಿರ್ತೀರಿ ನೀವು ಗಿಂಬಲ್ ಹೆಂಗೆ ವರ್ಕ್ ಆಗತ್ತೆ ನೋಡ್ರಿ ಇಲ್ಲಿ ಇದು ಸ್ಟೇಬಲ್ ಇರೋಂಗೆ ಯಾವ ಸ್ಟೇಬಲ್ ಇರೋಂಗಿಲ್ಲ ನಂಗೆ ಅನ್ಸೋ ಮಟ್ಟಿಗೆ ಇದನ್ನು ಬೇಸಿಕಲಿ ಯಾವುದೋ ಅವಲ್ ಬರ್ತಾ ಅದನ್ನ ನೋಡಿ ನಾವು ಗಿಂಬಲ್ ಕಂಡಿದಾರ ಅಂತ ಅಂತಾರ ಅಷ್ಟೊಂದು ಗೊತ್ತಿಲ್ಲ ಬಟ್ ಇದು ಮಾತ್ರ ಕರೆ ಯಪ್ಪ ಕ್ಯಾಮ್ರಾ ಹೆಂಗೆ ಹೊಳಸ್ತಿಲ್ಲಿ ಹೆಂಗೆ ಹಿಂಗೆ ಹಿಡ್ಕೊಂಡ ಅಲ್ಲ ನಂಗೆ ಹಿಡಿದು ಹೆಂಗೆ ನಾ ಹೆಂಗೆ ಹಿಡ್ಕೋಬೇಕು ಈಗ ಹಿಂಗೆ ಹಿಡ್ಕೊ ಹಿಂಗೆ ಹಿಡ್ಕೊ ನೀನು ಹಿಂಗೆ ಹಿಡ್ಕೊ ಹಿಂಗೆ ಹಿಡ್ಕೋರ ಮರ ತಳ್ಳೆ ಹಿಂಗಿದ್ದು ಹಿಂಗೆ ಹೊಳಸೋದನ ಎಲ್ಲ ಕಾಣ್ತದೆ ಉಲ್ಟಾ ಹಿಡ್ಕೋಬೇಕು ಈಗ ಅದ ಕೈ ಹಂಗೆ ಈಗ ಹೆಂಗೆ ತಿರ್ಸಿದ್ದು ಕಣ್ ತಿರ್ಗಿಸ ಹಿಂಗೆ ಹಿಡ್ಕೊ ಹಿಂಗೆ ಹಿಡ್ಕೋರ ಹಿಡ್ಕೋರ ಹಿಂಗಲ್ಲ ಮರ ಏಯಪ್ಪ ಈಗ ಹೆಂಗೆ ಹಿಂಗೆ ಹಿಡ್ಕೊ ಇಲ್ಲಿ ಎಡಗಾಯ ಬರುತ್ತೆ ಬಲಗಾಯ ಕೊಡತ್ತೀರ ಅವಡ ಕೊಟ್ಟರೆ ಕಾದತಿ ಕಾಣ್ತದಾಗ ಹಾಗ ಅವತ್ತ ನೋಡ್ರಿ ಗಾಯ್ಸ್ 3 ಸತಿ ಹಾಕೈತಿ ಇಲ್ಲಿ ಅದಾವ ಇನ್ನೂ ತತ್ತಿರ್ಬೇಕು ಒಳಗೆ ಸೊ ಅಲ್ಲಿ ಏಕ ಐತಿ ಸೊ ಹಾಕಿದ ತತ್ತಿ ಇಲ್ಲೇ ಹಾಕಿತ್ತ ಸೊ ಇಲ್ಲಿ ತಕ್ಕೊಳತ್ತೀನಿ ನೋಡಿ ನೀನ ಕ್ಯಾಮ್ರಾ ತೊಗೊಂಡು ನಾ ತತ್ತಿ ತೊಗೊಂಡು ಇಟ್ಟು ಬರ್ತೀನಿ ನಾ ತತ್ಯಮ್ ತೊಗೋತ್ಯಮ್ ಎಲ್ಲಿ ಹೋಗಿಡ ಅವನ್ನ ಅಲ್ಲಿ ಇಟ್ಟು ಬರ್ತೀನಿ ಇಟ್ಟು ಬರ್ತೆ ಆ ಕಡೆ ಕೊಡು ಇಲ್ಲೇ ನೋಡ್ರಿ ಅಂದ್ರೆ ಹಿಂಗೆ ಎದಕ್ಕೆ ಕೊಂಡಿರ್ತಾವ ಅಂದ್ರೆ ಬೇಸಿಕಲಿ ಇವು ಕಾಯಿ ಕೂತಿರ್ತಾವ ರೀ ಕಾಯಿ ಇನ್ ದ ಸೆನ್ಸ್ ಈಗ ಈ ವಿಡಿಯೋ ಟ್ಯಾಗ್ ಮಾಡ್ರಿ ಅವಂಗೆ ಯಾವ ಮನ್ಯಾಗ ಕೊಂಡಿರ್ತಾನಲ್ಲ ಅಂತವಂಗೆ ಕಾಯಿ ಕೊಂಡಿರ್ತಂದ್ರೆ ಮರಿ ಹಾಕ್ತಾವ್ರು ಬೆಚ್ಚಗೆ ಮಾಡಿ ಮರಿ ಹಾಕ್ತಿರ್ತಾವ ಈಗ ನಮ್ಮ ಮನೆ ಹಿಂಗೆ ಬೈತಿದ್ರು ಮನ್ಯಾಗ ಭಾಳ ಕೊಂಡ್ರಾಕತ್ತೀವಿ ಅಂದ್ರೆ ಕೈ ಕೂತಿ ಅಂತಿದ್ರೆ ಇದ್ದಾರೆ ಅದು ಕೈ ಕೊಂಡ್ರದ ಅಂದ್ರೆ ಭಾಳ ದೊಡ್ಡ ಕೂತು ಅಂದ್ರೆ ಭಾಳ ದಿನದ ಹೀಟ್ ಪ್ರೊಡ್ಯೂಸ್ ಆಗಿ ಸೊ ಹೀಟ್ ಮಾಡಿ ತತ್ತಿದ್ದು ಮರಿ ಹಾಕೈತಿ ಬೇಸಿಕಲಿ ಇದನ್ನು ಈಗಿನ ಜನ್ರೇಷನ್ನಾಗ ಹೇಳ್ಬೇಕಂದ್ರೆ ಅವು ಮಷಿನ್ ಎಲ್ಲ ಬಂದಾವಲ್ಲ ಸೊ ಹೀಟ್ ಪ್ರೊಡ್ಯೂಸ್ ಮಾಡಿ ಲೈಟ್ ಹಚ್ಚಿ ಅವೆಲ್ಲ ಹಾಕೋವಲ್ಲ ಅದ ಪ್ರೊಸೆಸ್ ಹಿಂಗೆ ಮಾಡ್ತಾವ ಅಷ್ಟೇ ಇನ್ನೂ ಬಿತ್ತಕ್ಕೆ ಬರೋಲ್ಲ ರೀ ನಮ್ಮ ಕಂಟೆಂಟ್ ಉಳ್ದತ್ತಲ್ಲಿ ವಿಡಿಯೋ ಮಾಡೋದು ಹೋಗ್ತಿ ಇದನ್ನು ಬಿಡ್ರಿ ಇದೇನ್ರ ಆಗಲಕ್ಕ ಕರೆ ನಮ್ಮ ಕಂಟೆಂಟ್ ಉಳ್ದತ್ತೆ ಅದು ಮೇನ್ ಸರ್ ನೀವು ಹೊಡೋದೇ ಬರ್ತಾನೆ ಅಂತೀನಿ ನಾ ವಿಡಿಯೋ ಮಾಡ್ಬೇಕು ಬಿತ್ತ ಬರ್ತಾನೆ ಬರ್ಲಿಕ್ಕೆ ಬರಾಕಿಲ್ಲ ಟೂಸ್ಗೆ ಕತ್ತೆ ನೋಡಿ ಟೂಸ್ಗೆ ಕತ್ತೆ ಅಲ್ಲಿ ಐತೆ ನೋಡ್ರಿ ಅದ ಕೊಳ್ಳ ಮುಂಜಾನೆ ಇದ್ದು ಇಲ್ಲಿ ಐತೆ ನೋಡ್ರಿ ಇವಳನ್ನ ಕಾಣತ್ ನೋಸರ್ಸು ಅಲ್ಲಿ ಇರೋದಲ್ಲ ಒಟ್ಟು ಹರಿದ ಬಿಟ್ಟಿತ್ತದ ಬದುಕೇಳ ಹಂಗೆ ನೋಡು ನಾನು ಕತ್ತರ್ಸ ಇದ್ದೆ ಶನಿವಾರ ಐತೆ ಅದಕ್ಕೆ ಬಿಡ್ತೀನಿ ಇಲ್ಲಿಕಂದ್ರೆ ನಾ ಯಾವ ಸತತಾಳನ್ನು ಬಿಡ್ತಿದ್ದೆ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಮುತ್ತು ಕಡೆ ಇವಕ್ಕೂ ರಟ್ಟೆ ಒಳಗೆ ನಾ ಜರ ಹಿಡಿತೀನಿ ಕಡಿ ಬನ್ನಿ ತಾವರು ತಲೆ ಆಮೇಲೆ ನೀ ಕಡಿದೆ ಅಂದ್ರೆ ಎಲ್ಲ ಕ್ರೆಡಿಟ್ ನಿಂಗೆ ಹೋಗೈತೆ ಮತ್ತೆ ಹೌದಿಲ್ಲ ಯಪ್ಪ ಹೆಂಡಿನ ನಾಲ್ಕು ಚಿಲ್ಲಿನ ಹೆಂಡಿನ ಹಣ ಹುಡುಗಿನ ಎಷ್ಟು ದುಡಿಯೋಕೆ ಮನುಷ್ಯ ದುಡಿ ಅಂದ್ರೆ ಹೌದು ಅವರೇ ಸಂಜೆ ಫ್ಯಾಟ್ ತೋರ್ಸಟ್ಟ ಫ್ಯಾಟ್ ತೋರಿಸು ಫ್ಯಾಟ್ ನಮ್ಮ ಪ್ಯಾಡ್ ಕಿಟ್ಟಿಲ್ಲಪ್ಪ ಈಗ ನೋಡ್ಲಿ ಸ್ವಲ್ಪ ಮಾತ್ರ ಬಿತ್ತಕೂರಿ ಈಗ ಸೊ ಬಿತ್ತಕೂರಿ ಬಾತಿ ಈಗ ದಡದರ ನಾವು ಬಿತ್ತಿ ಬಿಡೋ ಯಾಕಂದ್ರೆ ಮಳೆ ಬರೋಂಗೈತಿ ರೀ ಮಾಡಿ ಫುಲ್ ಆಗೈತಿ ಮಳೆ ಆತಂದ್ರೆ ಮಾತು ಬಿತ್ತದಾಗೋಲ್ಲ ಸೊ ಇಲ್ಲೆಲ್ಲ ಹೊಟ್ಟೆ ಹಾಕಿವಿ ಈಗ ಇದೆಲ್ಲ ಹೊಟ್ಟೆ ಹೋಗೋದಾತ್ರಿ ಕುರಿ ಬಿಟ್ಟ ಹೊಟ್ಟಿಗೆ ಅಂದ್ರೆ ಸಿಕ್ಕಾಬಿಟ್ಟೆ ಅವಸರ ಸೊ ಇಲ್ಲೆಲ್ಲ ಹೊಟ್ಟೆ ಹಾಕಿದ್ವಿ ನೋಡ್ರಿ ಈಗ ಎಲ್ಲ ಹಿಂಗೆ ಮೇಯ್ತಾರೆ ಹೊಟ್ಟೆ ಅಂದ್ರೆ ಭಾರಿ ಹುರುಪ ಕಣ್ಗಿ ಸ್ವಲ್ಪ ಅಟು ಮೇಯ್ತಾವ ಬಟ್ ಹೊಟ್ಟೆ ಅಂತಂದಾಗ ಭಾರಿ ಓಡಿ ಬರ್ತಾವೆ
ಓ ಸೊ ಎಷ್ಟೊತ್ತಿಗೆ ಬಿತ್ತದಾತ ಎಲ್ಲ ಎತ್ರಿ ಅವರು ಅವ್ರ ಮನೆಗೆ ಹೋದ್ರು, ನಾವು ನಮ್ಮ ಶೆಡ್ಡಿಗೆ ಬಂದ್ವಿ. ಸೊ ಈಗ ಊಟ ಮಾಡೋ ಟೈಮ್ ಆಗೈತಿ. ಯಾವಾಗ ನೋಡಿದ್ರು ಮಧ್ಯಾಹ್ನ ನೋಡಿದ್ರಲ್ಲ ನೀವು, ಸೊ ತತ್ತಿ ಅಂತೂ ಯಾವಾಗಿದ್ರು ಇರತ್ತವ. ಸೊ ಈ ತತ್ತಿ ಟ್ರೈ ಮಾಡಿ ಏನೋ ಒಂದು ಹೊಸದು ಮಾಡತ್ತಾನೆ. ಏನೇನು ಹಾಕಿ ಪೋಲಿ ಅದಕ್ಕೆ ಹಂಗೆಲ್ಲ ಹೇಳಕ್ಕೆ ಬರಂಗಿಲ್ಲ, ಮಾಡೋ ಮುಂದೆ ತೋರಿಸಿದ್ರೆ ಹೇಳ್ತೇವೆ. ಹಂಗೊಳ್ಳಿ ಅಲ್ಲ, ಆದರೂ ಇಲ್ಲಿ ನೀವು ನೋಡ್ಬೋದು ನೋಡ್ರಿ, ಇಲ್ಲಿ ಬಾಳೆಹಣ್ಣು ಕಾಣತೈತಿ. ನೋಡಿದ್ರಾಗ ಬಾಳೆಹಣ್ಣ ಏನೇನು ಹಾಕ್ಯಾನು ಏನೇನಿಲ್ಲ ಅದ್ರಾಗ. ಬಾಳೆಹಣ್ಣು ಏನು ಮಾಡೋದು ಸಂಜು, ಖಾರ ಹಾಕ್ಬಾರ್ದು ಯಾವತ್ತು ಸಂಜು. ಈ ಆಮ್ಲೆಟ್ ಮಾಡುವಾಗ ಸಂಜು ಒಟ್ಟು ಖಾರ ಹಾಕ್ಬಾರ್ದು ಸಂಜು. ಖಾರ ಹಾಕಿದ್ವಿ ಟೇಸ್ಟ್ ತಪ್ಪಿಸೋದು. ಆ್ಯಕ್ಚುಲಿ ಆಮ್ಲೆಟಿನ ಫ್ಲೇವರ್ ಇರ್ತೈತಲ್ಲ, ಆ ಫ್ಲೇವರ್ ಕಳ್ಕೊಬಾರ್ದು ಅಂದ್ರೆ ನಾವು ಹಿಂಗೆ ಮಾಡ್ಬೇಕು, ಹಸಿ ಎಲ್ಲ ಹಾಕಿ. ಒಣದೇನು ಹಾಕಬಾರ್ದು ಸಂಜು ಇದ್ರಾಗ. ಮತ್ತು ಇನ್ನೊಂದು ಇದ್ರಾಗ ಸ್ವಲ್ಪ ಸಂಜು ಈಗ ಸ್ಪೈಸಿನೂ ಬೇಡ ಸ್ವೀಟು ಇಲ್ಲಂದಾಗ ಒಂಥರ ಅನಿಸ್ತದೆ, ರಬ್ಬರ್ ಅನಿಸ್ತದೆ. ಅವಾಗ ಏನು ಮಾಡೋದು, ಇದಕ್ಕೆ ಬಾಳೆಹಣ್ಣು ಹಾಕ್ಬೇಕು. ಸ್ವಲ್ಪ ಲೈಟಾಗಿ ಕಸಗಿರ್ಬೇಕು, ಫುಲ್ ಹಣ್ಣು ಇರಬಾರ್ದು. ಕಸಗಿದ್ದು ಹಾಕಿದೈತಕ್ಕೋ ಮಸ್ತ್ ಟೇಸ್ಟ್ ಬರ್ತೈತಿ, ಸಿಕ್ಕಾಪಟ್ಟಿನೂ ಮಸ್ತ್ ಟೇಸ್ಟ್ ಬರ್ತೈತಿ. ನೋಡತ್ಲ ಈಗ ತಿಂದು ನೋಡ್ತಿ ಹಂಗೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ಬಾಳೆಹಣ್ಣು ಇವೆಲ್ಲ ಟ್ರೈ ಮಾಡಲ ಬಾರಿ ತೋರಿಸ್ತೀನಿ ನಿಮಗೆ ಏನೇನೈತಿ, ಊಟಕ್ಕೆ ಏನೈತಿ ಏನಿಲ್ಲ ಅಂತಂದು. ಆ್ಯಂಡ್ ಬೇಸಿಕಲಿ ಇಲ್ಲಿವ್ರ ಲೈಟೆಲ್ಲ ಸೋಲಾರ್ ಮ್ಯಾಗ ಯಾವುದೇ ಥರ ಕರೆಂಟ್ ಇಲ್ಲ ಇಲ್ಲಿ. ಸೊ ಅಬ್ವಿಯಸ್ಲಿ ಸೋಲಾರು ಒಂದು 2 ಪ್ಯಾನಲ್ ಅಷ್ಟೇ, ಸ್ವಲ್ಪ ಒಂದು ದೊಡ್ಡದು ಒಂದು ಸಣ್ಣ ಐತಿ ಅಷ್ಟೇ. ಅದ್ರ ಮ್ಯಾಗ ಎಲ್ಲ ಇವನ್ 24/7 ಕರೆಂಟ್ ಅಂತೂ ದೂರಕ್ಕೆ ಬಾರ್ತ. ಖಾರ ಗತಿ ಆತಿ. ಶೇಂಗಾ ಚಟ್ನಿ ತೆತ್ತು ಮಾಡಿದ್ದೆ, ಬಟ್ ಶೇಂಗಾ ಚಟ್ನಿ ಇಲ್ಲ. ಮೇ ಬಿ ಇದ್ರಾಗ ಇರ್ಬೋದು ಏನೋ. ಐತಲ್ಲ ಮರ ಇಟ್ಟೈತಿ, ಇಲ್ಲೇ ಐತ್ಲ ಮುಂದೆ ಐತಿ. ಈಗೆಲ್ಲ ಒಳ್ಳೆ ಚಲೋ ಆಗಿದ್ರೆ ತೆಗೆದ್ಬಿಡು. ಹಾಂ ಈಗ ಇದಾಗೈತಲ್ಲ, ಎಷ್ಟು ಅಮ್ಮ ಸುಡಾತತಿ. ಎಷ್ಟು ಲೆಕ್ಕಕ್ಕೆ ಒಂದು ಐತೆ, ಒಂದು ಇಲ್ಲಿಗೆ ಕಟ್ ಮಾಡ ಹೇಳ ಹಿಡಿಯಾಕ ಬಿಸಿ ಬಿಸಿ. ಇದು ನಂಗೆ ಅನ್ಸೋ ಮಟ್ಟಿಗೆ ಇಲ್ಲಿ ಇದನ್ನ ಕೂಡಿ ಒಂದು 7 ತತ್ತಿದಿಲ್ಲ. ಜವಾರಿ ತತ್ತಿ ಇಷ್ಟ ಇದೆ, ಭಾಳ ಇದು ಅನ್ಸಂಗಿಲ್ಲ ಸಂಜು. ಬಿಸಿನೀರು ಕಾಸಕ್ಕೆ ಇಡ್ತನಪ್ಪ, ಆಮೇಲೆ ಹಿಟ್ಲ ಏನಂತಾರಲ್ಲ ಫಿಂಗರ್ ಚಿಪ್ಸ್ ಅಲ್ಲ ಅವರ ಫಿಂಗರ್ ಬೌಲ್ ಅದು. 20 ಸೀರೆ ಬ್ಯಾಟಿಂಗ್ ಮೌನಿಗೆ ದೂದ ಬಾಳೆಹಣ್ಣು ಖುದ್ದು ಹೋಗಿತ್ತಲ್ಲೋ. ದೂದ ದೂದ ಎಷ್ಟು ಒಂದು 1/2 ಲೀಟ್ರ್ ಹೋಗಲ್ಲ ಅಷ್ಟ ಐತಿ. ಮೊಸರು ಮೊಸರು ಇಲ್ಲಿ ಮೊಸರು ಐತಿ ನೋಡ್ರಿ. ಮಧ್ಯಾಹ್ನ ಒಂದು ಖಾಲಿ ಮಾಡಿ ಇದೊಂದು ಗಜ್ಜ ಐತಿ. ಈಗ ಇದೊಂದು ಗಜ್ಜ ಅನಿಸಿ ಮುಚ್ಚ ಐತಪ್ಪ, ಮೊಸರು ಮುಚ್ಚ ನಿತ್ತಿನಪ್ಪ, ಮುಚ್ಚ ನಿತ್ತಿನ ಹಂಗೆ ನುಚ್ಚ ಪಚ್ಚ ತಿನ್ನಂಗಿಲ್ಲ. ಕಲಿಸ್ಬಿಡಲ್ಲ ಈಗ, ಹಾಕ್ಲ ಒಳ್ಳೆ. ನೀನ ಮಾಡ್ಯಾನ ಇನ್ನು ಹಾಕು ಹೋಮರ ಹಾಕಕ್ಕೆ ಯಾಕೆ ಹಂಗೆ ಮಾಡ್ತೀವಿ? ಭಾಳ ಇಲ್ಲ ಹೋಮರ ಬದ್ನಿಕಾಯಿ ಜೊತೆ ಇದು ಹಂಗಿಲ್ಲ ಅದು. ಇದು ಹಾಕಿ ಎಣ್ಣೆ ಅದ್ರ ಹೇಳ್ಸಂಗ ಬೇಕಾಟ್ ಹಾಕೋದಕ್ಕೇನು ಇದೇನ ಗೊಂಜಾಳದ ಶೇಂಗಾದ ಆ್ಯಕ್ಚುಲಿ ಎಣ್ಣೆ ತಿನ್ನಬಾರ್ದು, ಚಲೋ ಎಣ್ಣೆ ಐತೆ ತಿನ್ನತ್ತೀನಿ. ಇಲ್ಲಿಕಂದ್ರೆ ಏನಕ್ಕೆ ಹೊಯ್ತಿದ್ರೆ ತುಪ್ಪ ಹಾಕ್ತಿದ್ದೇನೆ, ಬೆಣ್ಣೆ ಹಾಕ್ತಿದ್ದೆ. ಅಯ್ಯಪ್ಪ ಚುಕ್ತಾನ ಏನದು ಮಗ ಕಚ್ಕೋ ಅಲ್ಲಿ ಸ್ಕಿನ್ ಐತ್ಲೆ. ಅಲ್ಲೇ ಇಟ್ಕೊಂಡ್ಬಿಡೋಣಪ್ಪ. ಹಾಂ ಅಲ್ಲೇ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕಿದೆ ಯಾಕಿಂದ ಕಾಣಲ್ಲ ನಾವು ಇನ್ನೊಟ್ಟು ಹಾಕ್ತೀನಿ ನಾವು. ಬೇಡ ಇನ್ನೊಂದು ಚಮಚ ಇಲ್ಲ ಸಂಜೆ ಇಲ್ಲ ಕ್ಯಾಮ್ರಾ ಆಫ್ ಮಾಡ್ದ ಕೈಲಿ ಕಲ್ಸ ಕೆಲಸ ಬೇರೆ ಕೆಲಸ ಬೇರೆ ಹಾಲ. ಸೊ ಒಂದೊಂದು ಹೋಗಿ ಹೊರಗಿಡನು ಅಂದ್ರೆ ಈ ಒಳಗೆ ಕೊಂಡ್ರಾಕ ಲೈಟಿನ ಹುಲ್ಲ ಬೆಳ್ದ ಅನ್ನೋಕ್ಕಿಂತ ಇಲ್ಲಿ ಹೊರಗೆ ಏನೋ ಒಂಥರ ವೈಬ್ ಚಲೋ ಇರ್ತೈತಿ. ಸುಡೋದು ಹೋತ್ ನೋಡು ಸುಡ್ದತ್ಲಿ ಏನು ಬಡಿಸಿ ನಾ ಕಾಯ್ಕೋತಿರ್ತ ನೋಡಿ ಬನ್ನಿ ಅಷ್ಟು ಮಾಡ್ತೇನೆ ತೊಗೊಂಬಿಟ್ಟು. ಆ್ಯಂಡ್ ಇವನ್ ನೀವು ಇದಕ್ಕಿಂತ ಮೊದಲು ಒಂದು ಪಾಡ್ಕಾಸ್ಟ್ ನೋಡಿರ್ತೀರಿ, ಅದು ಇಲ್ಲೇ ಆಗಿದ್ರಿ. ಸೊ ಇದೇ ಏರಿಯಾದಾಗ ಆಗಿದ್ದು ಅದು. ಇಲ್ಲಿ ಐತಿ ನೋಡ್ರಿ ಇದ ಲೈಟ್, ಇಲ್ಲಿ ದೊಡ್ಡ ಲೈಟ್ ಒಂದು ಐತಿ. ಇದನ್ನ ಹಚ್ಚಿದ್ರೆ ಭಾರಿ ಫೋಕಸ್ ಬರ್ತೈತಿ. ಬಟ್ ಅದನ್ನ ಹಚ್ಚಿದ್ವಿ ಅಂದ್ರೆ ನಮ್ಮ ಟ್ರ್ಯಾಕ್ಟರ್ ಹೋದ್ರಾಗ ಸ್ಟಾರ್ಟ್ ಆಗೈತಿ. ಸೊ ನೋಡೋದ್ರಲ್ಲಿ ಅದು ಒಂದು ಫೋಕಸ್ ಹಾಕಿರೋದು, ಅವು ಜಾತ್ರಾ ಪತ್ರ ಹಾಕಿರ್ತಿಲ್ಲ ಅಂಥ ಫೋಕಸ್ ಅದು. ನೋಡ್ರಿ ಎಷ್ಟು ಬೆಳಕೈತಿ. ಸೊ ಆಫ್ ಮಾಡ್ತು ನೋಡಿ, ಆಫ್ ಮಾಡಿ ಇಷ್ಟ ಐತ್ರಿ ಅದು.
ಸೊ ಅದಕ್ಕೆ ಆ ದೊಡ್ಡ ಲೈಟ್ ಹಚ್ಚಾರ ಈ ನಮೂನಿ ಬೆಳಕು ಅಲ್ಲಿ ಎತ್ತಬೇಕು ಅಂತಾವ್ರಿ ಫುಲ್. ನನ್ನ ಕ್ಯಾಮ್ರಾ ಸರಿ ಇಲ್ಲ, ಬಟ್ ಇಲ್ಲಿ ನೋಡ್ರಿ ಆ ಲೆವೆಲ್ಲಿ ಬೆಳಕೈತಿ. ಇದನ್ನು ಹಚ್ಚಿಟ್ವಿ ಅಂದ್ರೆ ಸೋಲಾರ್ ಲೈಟ್ ಅಲ್ರಿ, ಅದ್ರಾಗ ಒಂದೇ ಬ್ಯಾಟ್ರಿ ಆಕ್ಷನು. ಸೋಲಾರ್ ಪ್ಯಾನಲ್ ಹೆಂಗೈತಿ ಅಂದ್ರೆ ಬಿಸಿಲು ಭಾಳ ಇತ್ತು ಅಂದ್ರೆ 3 ರಿಂದ 4 ಬ್ಯಾಟ್ರಿನೂ ಫುಲ್ ಮಾಡ್ತೈತಿ. ಬಟ್ ಬ್ಯಾಟ್ರಿ ಒಂದೇ ಇರೋ ಸಂಬಂಧ ಈ ಲೈಟ್ ಸಾಲಂಗಿಲ್ಲ. ಈಗ ಟಿ ಅಂತ ಇನ್ವರ್ಟರ್ ಆಗದು, ಮತ್ತು ನಾವು ಫೋನ್ ಸದಕ್ಕೆ ಚಾರ್ಜ್ ಆಗಿಲ್ಲ. ಆಮೇಲೆ ಇವೆಲ್ಲ ವಿಡಿಯೋ ಚಂದ ಬರ್ಲತ್ತ ಹಚ್ಚಿಡಂತಾನ ಪದ್ದಸಿರಿ. ಅವತ್ತು ಮುಂಜಾನೆ ನಮ್ಮ ಅವ್ವ ಬಡ್ದಿದ್ದು ರೊಟ್ಟಿ ಅದಾವ ನೋಡ್ರಿ, ರೊಟ್ಟಿ ಅಂಬಲ್ ಆಮ್ಲೆಟ್ ರೀ ಇದು. ಆ್ಯಂಡ್ ಅಲ್ಲಿ ವೆಜ್ ಸಲಾಡ್ ಐತಿ, ಇದು ಸಾರಿ ವೆಜಿಟೇಬಲ್ ಸಲಾಡ್ ರೀ ಅದು, ಫ್ರೂಟ್ ಸಲಾಡ್ ಅಲ್ಲ. ಸೊ ವೆಜಿಟೇಬಲ್ ಸಲಾಡ, ಇದು ಮೊಸರ, ಇದು ಹಾಲು, ಇದು ನುಚ್ಚ, ಇವನ್ ಆನ್ಸತಿ ಕೊಳಗೈತಿ, ಮತ್ತು ಬಾಳೆಹಣ್ಣು ಅದಾವ, ಖುಷಿ ತತ್ತಿ ಅದಾವ. ಸೊ ಅಷ್ಟೆಲ್ಲ ಐತಿ ಇಲ್ಲಿ. ಆ್ಯಂಡ್ ನೋಡೋಣ ಬರ್ರಿ, ಒಂದೆರಡು ಏನಾರ ಮಾತಾಡ್ತಾನೆ. ಅದಾದ್ಮ್ಯಾಗ ಇವಾಗ ಏನು ಮಾಡಿಬಿಡೋನು. ಹಾಂ ನೀನು ಮಾಡಿದ ರೊಟ್ಟಿ ಅಂತಪ್ಪ, ಯಾವ ಸಜ್ಜಿ ರೊಟ್ಟಿ. ಏನು ಬಾಳೆಹಣ್ಣು ಪದ್ದಶ್ರೀ ಬಾಳೆಹಣ್ಣು ಅದಾವ ರೀ. ಬಾಳೆಹಣ್ಣು ಮೊಸರು ತಿನ್ಬಾರ್ದು ಅಂತಾರೆ. ನಮಗೆ ನೇರ್ಲನ್ನ ಹಾಲನ್ನ ಬಿಟ್ಟಿಲ್ಲ ನಾವು. ಇನ್ನು ಬಾಳೆಹಣ್ಣು ಮೊಸರು ಅಂದ್ರೆ ಮೊದ್ಲು ಅಂತಿದ್ರೆ ನೇರ್ಲನ್ ತಿಂದು ಹಾಲು ಕುಡಿಬಾರ್ದು, ಇಲ್ಲ ಹಾಲು ಕುಡಿದ್ರೆ ನೇರ್ಲನ್ ತಿನ್ಬಾರ್ದು ಅಂತಂದು. ಎರಡೂ ಟ್ರೈ ಮಾಡೋಣ ಅಂತಂದು ಈ ಕಡೆ ನೇರ್ಲನ್ನ, ಈ ಕಡೆ ಹಾಲು ಕುಡ್ದವ್ರಿ ಇವ. ಇಲ್ಲೇ ಅದ ನೋಡ್ರಿ, ಇವನ ಕುಡ್ದು ನಮಗೆ ತೋರಿಸಿದ. ಆಮೇಲೆ ನಾವು ಮತ್ತು ಅವ ಕುಡ್ದಾನಿ, ನಮಗೆ ನಕ್ಕತ್ ನಡಿಯತ್ತೆ, ನಾವು ಕುಡ್ದ್ವಿ. ಹಿಂಗಾಗಿ ಹಂಗಾಯ್ತು ರೀ. ಇಷ್ಟೆಲ್ಲ ಐತಿ. ಆ್ಯಂಡ್ ಊಟ ಕಟ್ಟಿ ನಾನು ಸಾಕು ಬಿಡು, ಹೆಣ್ಣು ಮಾಡಿಬಿಡ್ನು. ಏನು ಮಾಡಿಬಿಡಪ್ಪ, ನೀನ ಮಾಡಿಬಿಡಪ್ಪ. ಯಾರು ಮಾಡ್ರಿ ಏನು, ಧ್ವನಿ ಮಾತ್ರ ಒಂದೇ ಐತಿ. ಆ್ಯಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿಲ್ಲ, ಬೇಸಿಕಲಿ ನಾನು ಇನ್ಸ್ಟಾಗ್ರಾಮ್ದು ಒಂದೊಂದು ವಿಡಿಯೋ ಹಾಕೀನಿ. ಅವು ನನ್ನ ವಾಯ್ಸ್ದಾಗೂ ಬಂದವ, ಒಂದೊಂದು ಅವ್ನ ವಾಯ್ಸ್ದಾಗೂ ಬಂದವ. ಬಟ್ ಯಾರೂ ಇನ್ನೂ ತನಕ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಅವನ್ನ. ನೋಡೋಣ ಯಾರು ಐಡೆಂಟಿಫೈ ಮಾಡ್ತಾರೆ. ಅದ್ರ ಮ್ಯಾಗ ಒಂದು ಚಾಲೆಂಜಿಂಗ್ ವಿಡಿಯೋ ಅಥವಾ ಫ್ರ್ಯಾಂಕ್ ವಿಡಿಯೋ ಮಾಡ್ಬೇಕಂತ ಐತಿ. ನೋಡೋಣ್ರಿ, ನಮಗೂ ಅಂಥ ಯಾವಾರ ವಿಡಿಯೋಗಳು ಮಾಡ್ಬೇಕು ಅನ್ನೋದು ಭಾಳ ಅದ. ಐಸ್ ಹಚ್ಚಿ ಇದೊಂಥರ ವೈಬ್ ಭಾರಿ ಐತಿ ನೋಡ್ರಿ. ಇಲ್ಲೇ ಬುಲೋರ, ಇದ್ರ ಮುಂದೆ ಕಾಟ ಮ್ಯಾಗ ಊಟ ಮಸ್ತ್ ಅದ. ಬೇಸಿಕಲಿ ಇಂಥ ವೈಬ್ ಎಷ್ಟೋ ಜನ ಮಿಸ್ ಮಾಡ್ಕೊತಿರ್ತಾವ ಅಂತ ಅನ್ಕೊಂಡೀನಿ. ಇದು ತಡಿಯೋ ವಿಡಿಯೋರ ಮಸ್ತ್ ತಡಿಯಕೋ ನೋಡ. ಏನು ಕಡಿಮೆ ಇರ್ತದ ಎಲ್ಲ ತಿತ್ತಾಂಡ್ರಿ ಅವ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋನು. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬೈ. ಆ್ಯಂಡ್ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತಂದು ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ, ಸಾರಿ ನಾಳೆ ವಿಡಿಯೋದಾಗ ಸಿಗೋನು. ಅಲ್ಲಿವರೆಗೂ ಬೈ ಬೈ.